ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 24. ಆಲ್ರೆಡಿ 23 ಭಾಗಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಮಾನಾರ್ಥಕ ಪದಗಳು ಕಂಟಿನ್ಯೂ ಆಗ್ತಾ ಇದೆ. ಸೊ ನೋಡೋಣ ಬನ್ನಿ. ಒಂದು, ಚರಮ. ಚರಮ ಅಂದರೆ ಕೊನೆಯ ಅಂತ. ನಿನ್ನ ಚರಮಗೀತೆಯನ್ನು ನಾನು ಹಾಡ್ತೀನಿ ಅಂದರೆ ಚರಮಗೀತೆ ಅಂದರೆ ಕೊನೆಯ ಗೀತೆ. ಓಕೆ. 2, ಚರಿಗೆ. ಚರಿಗೆ ಆಡುಭಾಷೆ. ಚರಿಗೆ ಅಂದರೆ ಒಂದು ಭಿಕ್ಷಾಟನೆ, ಇನ್ನೊಂದು ತಂಬಿಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಗೆಳೆಯರೆ. 3, ಚರಿತ್ರಂ. ಚರಿತ್ರಂ ಅಂದರೆ ಕೆಲಸ. ಅವನ ಚರಿತ್ರೆಯನ್ನು ನೋಡಬೇಕು. ಅವನ ಚರಿತ್ರೆ ಅಂದರೆ ಚರಿತ್ರೆ ಕೆದಕೋದಲ್ಲ, ಅವನ ಚರಿತ್ರೆನ ಅವನ ಕೆಲಸವನ್ನು ನೋಡಬೇಕು ಅಂತ ಅರ್ಥವನ್ನು ಕೊಡುತ್ತೆ. 4, ಚರಿತ್ರೆ. ಚರಿತ್ರೆ ಅಂದರೆ ಇತಿಹಾಸ, ಆಗ ಹೋಗಿರೋದು. 5, ಚರಿಸು. ಚರಿಸು ಅಂದರೆ ಸಂಚರಿಸೋದು. 6, ಚರ್ವಣ. ಚರ್ವಣ ಅಂದರೆ ಅಗಿದು ತಿನ್ನೋದಕ್ಕೆ ಚರ್ವಣ ಅಂತ ಕರಿತೀವಿ. 7, ತ್ಯಾಗ. ತ್ಯಾಗ ಅಂದರೆ ತ್ಯಾಗ ಗೆಳೆಯರೆ. 8, ಚಾಣ. ಚಾಣ ಅಂದರೆ ಇದು ಆಡುಭಾಷೆಯಲ್ಲಿ ಚಾಣ ಚಾಣ ಅಂತ ಕರಿತೀವಿ. ಚಾಣ ಅಂದರೆ ಉಳಿ ಅಥವಾ ಟಂಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 9, ಚಾತುರಂಗ. ಚಾತುರಂಗ ಅಂದರೆ ಸೈನ್ಯದ 4 ಅಂಗಗಳು ಗೆಳೆಯರು. ಸೈನ್ಯದ 4 ಅಂಗಗಳು. ಸೈನ್ಯದ 4 ಅಂಗಗಳು ಯಾವ್ದ್ಯಾವ್ದು ಅಂದರೆ, ಒಂದು ಕಾಲ್ದಳ, ಇನ್ನೊಂದು ಕುದುರೆ ದಳ, ಇನ್ನೊಂದು ಆನೆ ದಳ, ಇನ್ನೊಂದು ರಥದಳ. ಇದು ಚಾತುರಂಗ ಅಂದರೆ ಸೈನ್ಯದ 4 ಅಂಗಗಳಿವು. ಅಶ್ವದಳ ಏನಂತೀವಲ್ಲ ಅದು. 10, ಚಾವಡಿ. ಚಾವಡಿ ಅಂದರೆ ಜಗಲಿ. 11, ಚಾಳಿ. ಚಾಳಿ ಅಂದರೆ ನಡವಳಿಕೆ ಅಥವಾ ವರ್ತನೆ ಅಂತ. ಅವ್ನ ಚಾಳಿ ಸರಿ ಇಲ್ಲ ಕಣೋ, ಅವ್ನ ಚಾಳಿ ಸರಿ ಇಲ್ಲ ಅಂದರೆ ಅವನ ನಡವಳಿಕೆ ಸರಿ ಇಲ್ಲ ಅಥವಾ ವರ್ತನೆ ಸರಿ ಇಲ್ಲ ಅಂತ ಅರ್ಥ. 12, ಚಿಂದಿ. ಚಿಂದಿ ಆಯುವವರು. ಚಿಂದಿ ಆಯುವವರು ಅಂದರೆ ಚೂರು ಆಯುವವರು. ಚೂರು. ಚಿಂದಿ ಅಂದರೆ ಚೂರು. 13, ಚಿಗುರು. ಚಿಗುರು ಅಂದರೆ ಕುಡಿ ಅಥವಾ ಪಲ್ಲವ. ಚಿಗುರು ಇದು ಗಿಡದ ಮುಂದೆ ಮೇಲೆ ಈಗ ಬೆಳೀತಾ ಇರುತ್ತೆ, ಅದನ್ನು ಚಿಗುರು ಅಂತ ಕರಿತೀವಿ ಅಥವಾ ಕುಡಿ ಅಂತ ಕರಿತೀವಿ. 14, ಚಿತಾಭಸ್ಮ. ಚಿತಾಭಸ್ಮ ಅಂದರೆ ಚಿತೆ ಅಂದರೆ ಮನುಷ್ಯನ ಮರಣ ನಂತರ ದೇಹ, ಅದಕ್ಕೆ ಚಿತೆ ಅಂತೀವಿ. ಸೊ ಭಸ್ಮ ಅಂದರೆ ಅದು ಸುಟ್ಟಿರುವಂಥದ್ದು, ಅದಕ್ಕೆ ಬೂದಿ ಅಂತೀವಿ. ಓಕೆ. 15, ಚಿತಾವಣೆ. ಚಿತಾವಣೆ ಅಂದರೆ ಇತರರನ್ನು ಪ್ರಚೋದಿಸುವುದು. 16, ಚಿತ್ತ. ಚಿತ್ತ ಅಂದರೆ ಮನಸ್ಸು. 17, ಚಿತ್ತ ನಿರೋಧ. ಚಿತ್ತ ನಿರೋಧ ಅಂದರೆ ಮನಸ್ಸನ್ನು ನಿಗ್ರಹಿಸುವುದು. 18, ಚಿತ್ತಾರ. ಚಿತ್ತಾರ ಅಂದರೆ ಚಿತ್ರ. 19, ಚಿಮಣಿ ದೀಪ. ಚಿಮಣಿ ದೀಪ ಅಂದರೆ ಸೀಮೆ ಎಣ್ಣೆ ದೀಪ. ನಾವೆಲ್ಲ ನೋಡಿದ್ದೀವಿ. 80, 90, 80, 90, 2000 ಅಂದರೆ ಆಲ್ಮೋಸ್ಟ್ 80, 90ರ ದಶಕದವರೆಲ್ಲ ಚಿಮಣಿ ದೀಪವನ್ನು ನೋಡಿದ್ದೀವಿ. ಇತ್ತೀಚಿನ ಹುಡುಗರು ಚಿಮಣಿ ದೀಪವನ್ನು ನೋಡಿಲ್ಲ, ಯಾಕಂದರೆ ಸೀಮೆಎಣ್ಣೆ ಕೂಡ ಈಗ ಸಿಗ್ತಾ ಇಲ್ಲ. ಓಕೆ. 20, ಚಿಮ್ಮು. ಚಿಮ್ಮು ಅಂದರೆ ಹಾರು, ಜಿಗಿ ಅಥವಾ ನಗೆ. ನೆಗೆ. ನೆಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನಗೆ ಅಲ್ಲ, ನೆಗೆ. 21, ಚಿರ. ಚಿರ ಯೌವನ ಅಂದರೆ ಶಾಶ್ವತವಾದ ಯೌವನ. ಚಿರ ಅಂದರೆ ಶಾಶ್ವತ. 22, ಚಿರಕಾಲ. ಚಿರಕಾಲ ಉಳಿಬೇಕು ಇತಿಹಾಸದಲ್ಲಿ ಅಂದರೆ ಬಹಳ ಸಮಯವಾಗಿ ಉಳಿಬೇಕು ಅಂತ ಅರ್ಥ. 23, ಚಿಲುಪಾಲು. ಚಿಲುಪಾಲು ಅಂದರೆ ಕೆನೆ ಹಾಲು. 24, ಚಿಹ್ನೆ. ಚಿಹ್ನೆ ಅಂದರೆ ಸಂಕೇತ. 25, ಚುಂಬನ. ಚುಂಬನ ಅಂದರೆ ಮುತ್ತು. 26, ಚಂಬವಳ. ಚಂಬವಳ ಅಂದರೆ ಕೆಂಪು ಹವಳ. 27, ಚೇಗು. ಚೇಗು ಅಂದರೆ ಕೆಡುಕು. 28, ಚೆನ್ನಿಗ. ಚೆನ್ನಿಗ ಅಂದರೆ ಚಲುವ. 29, ಚೆನ್ನು. ಚೆನ್ನು ಅಂದರೆ ಒಳ್ಳೆಯದು ಅಂತ ಆಗುತ್ತೆ, ಮತ್ತು ಅಂದವಾದದ್ದು. ಚೆನ್ನಾಗಿದೆ. ಚೆನ್ನು ಚೆನ್ನಾಗಿದೆ ಅಂದರೆ ಒಳ್ಳೆಯದು ಅಥವಾ ಅಂದವಾದದ್ದು. 30, ಚೆಲ್ಲಾಪಿಲ್ಲಿ. ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದವು ಅರ್ಥ ವಸ್ತುಗಳು ಅಸ್ತವ್ಯಸ್ತವಾಗಿದ್ದವು ಅಥವಾ ಚದುರಿದ್ದವು ವಸ್ತುಗಳು. ಓಕೆ. 31, ಚೇತನ. ಅದಮ್ಯ ಚೇತನ ಅಂದರೆ ಅದಮ್ಯ ಶಕ್ತಿ ಅಥವಾ ಅದಮ್ಯ ಚೈತನ್ಯ. 32, ಚೇಷ್ಟೆ. ಚೇಷ್ಟೆ ಮಾಡೋದು ಅಂದರೆ ಚಟುವಟಿಕೆ ಮಾಡೋದು, ಸುಮ್ಮನೆ ಇರೋಂಗಿಲ್ಲ. ಏನಾದರೂ ಒಂದು ಚೇಷ್ಟೆ ಮಾಡ್ತಾ ಇರೋ ಅಂದರೆ ಚಟುವಟಿಕೆ ಮಾಡ್ತಾ ಇರೋದು. 33, ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ ಅಂದರೆ ವಿಜಯ ಯಾತ್ರೆ. 34, ಚೊಂಬು. ಚೊಂಬು ಅಂದರೆ ತಂಬಿಗೆ. ನಿನ್ನ ಕೈಗೆ ಚೊಂಬೆ ಕೊಡ್ತೀನಿ ಅಂತಾರಲ್ಲ, ಚೊಂಬು ಅಂದರೆ ತಂಬಿಗೆ. 35, ಚೊಕ್ಕ. ಚೊಕ್ಕವಾಗಿತ್ತು ಅಂದರೆ ಚೆನ್ನಾಗಿತ್ತು ಅಥವಾ ಅಚ್ಚುಕಟ್ಟಾಗಿತ್ತು ಅಂತ ಅರ್ಥವನ್ನು ಕೊಡತ್ತೆ.
36 ಚೊಕ್ಕ ಬಂಗಾರ. ಚೊಕ್ಕ ಬಂಗಾರ ಅಂದರೆ ಅಪ್ಪಟ ಬಂಗಾರ ಅಥವಾ ಅಪರಂಜಿ ಗೆಳೆಯರೆ. ಓಕೆ. 37 ಚೋದ್ಯ. ಚೋದ್ಯ ಅಂದರೆ ಅದ್ಭುತ. 38 ಚೌಕಿ. ಚೌಕಿ ಅಂದರೆ ಒಳಮನೆ, ಮನೆಯ ಒಳಗಿನ ಏನು ಭಾಗ ಇರುತ್ತೆ ಅದನ್ನು ಚೌಕಿ ಅಂತ ಕರೀತಾರೆ. 39 ಚೌಲ. ಚೌಲ ಅಂದರೆ ದೇವರ ಹೆಸರಿನಲ್ಲಿ ಮಕ್ಕಳ ಕೂದಲು ತೆಗೆಸುವ ಪದ್ಧತಿಗೆ ಚೌಲ ಅಂತ ಕರಿತೀವಿ. ಚೌಲ 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 ಮುಂದೆ ಬರ್ತಾ ಬರ್ತಾ ಚೌರ 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 ಆಗತ್ತೆ ಅದು. ಓಕೆ. 40 ಛವಿ. ಛವಿ ಅಂದರೆ ಕಾಂತಿ. 41 ಛೇದಿಸು. ಛೇದಿಸೋದು ಅಂದರೆ ಬೇರ್ಪಡಿಸೋದು, ಬಾಣದಿಂದ ಛೇದಿಸಿದ ಅಂದರೆ ಅರ್ಥ ಬೇರ್ಪಡಿಸಿದ ಅಥವಾ ತುಂಡರಿಸಿದ. 42 ಜಂತು. ಜಂತು ಹುಳು ಅಂದರೆ ಕ್ಷುದ್ರ ಪ್ರಾಣಿ ಅದು. 43 ಜಖಂ. ಜಖಂ ಅಂದರೆ ಹಾನಿಯಾಗೋದು. 44 ಜಟಾಕಲಾಪ. ಜಟಾಕಲಾಪ ಅಂದರೆ ಜಡೆಯ ಸಮೂಹ. ಜಟಾಕಲಾಪ ಅಂದರೆ ಜಡೆಯ ಸಮೂಹ, ತಮಗೆ ಗೊತ್ತಿರಬೇಕು. 4 ಕರೆ ಜಡಿ ಸೇರಿದರೆ ಅಲ್ಲೊಂದು ಸಮೂಹ, ಅಲ್ಲೊಂದು ಸಭೆ ಆಗತ್ತೆ. ಓಕೆ, ಅಲ್ಲೊಂದು ಕಲಾಪ ನಡೆಯುತ್ತೆ. 45 ಜಡ. ಜಡ ಅಂದರೆ ಮಂದ ಅಥವಾ ಚಟುವಟಿಕೆ ಇಲ್ಲದ ಅಂತ. 46 ಜಡಿಮಳೆ. ಜಡಿಮಳೆ ಅಂದರೆ ಎಡೆ ಬಿಡದೆ ಸುರಿಯುವ ಮಳೆಗೆ ಜಡಿ ಮಳೆ ಅಂತ ಕರಿತೀವಿ. 47 ಜತ್ತ. ನನ್ನ ಜತ್ತಾನೇ ಇರ್ತಾನವನು. ನನ್ನ ಜತ್ತ ಅಂದರೆ ಜೊತೆ, ನನ್ನ ಜೊತೆನೇ ಇರ್ತಾನವನು. 48 ಜನಜನಿತ. ಜನಜನಿತ ಅಂದರೆ ಪ್ರಸಿದ್ಧವಾದ ಅಥವಾ ಪ್ರಚಲಿತ. 49 ಜನನಿ. ಜನನಿ ಅಂದರೆ ತಾಯಿ, ಅಬ್ಬೆ, ಮಾತೆ. 50 ಜನಪ. ಜನಪ ಅಂದರೆ ರಾಜ. 51 ಜನಪ್ರಿಯ. ಜನಪ್ರಿಯ ಅಂದರೆ ಪ್ರಸಿದ್ಧ, ಖ್ಯಾತಿ ಪಡೆದ. 52 ಜನಿತ. ಜನಿತ ಅಂದರೆ ಹುಟ್ಟು ಅಥವಾ ಜನ್ಮ ತಾಳುವಂಥ ಅರ್ಥವನ್ನು ಕೊಡುತ್ತೆ. 53 ಜಪ್ಪಿ. ಜಪ್ಪಿ ಅಂದರೆ ಚಚ್ಚಿ. 54 ಜಮಾಯಿಸು. ಜಮಾಯಿಸುವುದು ಅಂದರೆ ಸೇರೋದು. ಜನರು ಜಮಾಯಿಸುತ್ತಿದ್ದರು ಅಂದರೆ ಜನರು ಸೇರುತ್ತಿದ್ದರು. 55 ಜರೆ. ತುಂಬ ಜರಿತೀಯ ಕಣು ನೀನು, ಅಷ್ಟು ಜರಿಬೇಡ. ಜರಿ ಅಂದರೆ ನಿಂದಿಸು ಅಥವಾ ಬೈಯೋದು. 56 ಜಲಕ್ಕನೆ. ಜಲಕ್ಕನೆ ಅಂದರೆ ವಿಷಾದವಾಗಿ. 57 ಜಲದ. ಜಲದ ಅಂದರೆ ತೀವ್ರ. 58 ಜಲಬಾಧೆ. ಜಲಬಾಧೆಗೆ 2 ಅರ್ಥ ಇದೆ. ಒಂದು ಮೂತ್ರಬಾಧೆ, ಮೂತ್ರ ಸರಿಯಾಗಿ ಮೂತ್ರ ವಿಸರ್ಜನೆ ಆಗದಿದ್ರೆ ಅದು ಕೂಡ ಬಾಧೆ ಆಗುತ್ತೆ. 2ನೇದು ಬಾಯಾರಿಕೆ, ತುಂಬ ಬಾಯಾರಿಕೆ ಆದರೆ ಜಲಬಾಧೆ ಅನಿಸುತ್ತೆ. ಓಕೆ. 59 ಜಲಾಂಜಲಿ. ಜಲಾಂಜಲಿ ಅಂದರೆ ಜಲ ಪ್ಲಸ್ ಅಂಜಲಿ, ಜಲಾಂಜಲಿ. ಇದು ತರ್ಪಣ ಬಿಡೋದು, ನೀರಲ್ಲಿ ಏನು ತರ್ಪಣ ಬಿಡ್ತಾರೆ ಹಿರಿಯರ ಹೆಸರು ಅದು. ಓಕೆ. 60 ಜಲ್ಪನೆ. ಜಲ್ಪನೆ ಅಂದರೆ ಅಸ್ಪಷ್ಟವಾದ ಮಾತು. 61 ಜವ. ಜವ ಅಂದರೆ ಒಂದು ವೇಗ, ಇನ್ನೊಂದು ಯಮ. ಜವರಾಯ ಅಂತೀವಲ್ಲ, ಜವರಾಯ ಅಂದರೆ ಯಮ, ಜವ ಅಂದರೆ ಯಮ, ಜವ ಅಂದರೆ ವೇಗ. ಓಕೆ. 62 ಜವನಿಕೆ. ಜವನಿಕೆ ಅಂದರೆ ಪರದೆ. 63 ಜಸ. ಜಸ ಅಂದರೆ ಯಶಸ್ಸು. 64 ಜಾಣಿಲಿ. ಜಾಣಿಲಿ ಅಂದರೆ ಜಾಣೆ ಇಲ್ಲದ. 65 ಜಾತಕರ್ಮ. ಜಾತಕರ್ಮ ಅಂದರೆ ನಾಮಕರಣ ಮಾಡ್ತೀವಲ್ಲ ಅದಕ್ಕೆ ಜಾತಕರ್ಮ ಅಂತ ಕರಿತೀವಿ. ಇನ್ನೊಂದು ಏನು ನಾಮಕರಣದ ಸಮಾರಂಭ ಇರುತ್ತೆ ಅದಕ್ಕೆ ಜಾತಕರ್ಮ ಅಂತ ಕರಿತೀವಿ. 66 ಜಾನಕಿ. ಜಾನಕಿ ಅಂದರೆ ಸೀತಾಮಾತೆ, ಸೀತೆ ಅಥವಾ ಭೂಜಾತೆ, ಭೂಮಿ ತಾಯಿಯ ಮಗಳವಳು. 67 ಜಾನುವೆ. ಜಾನುವೆ ಜಾಣ್ಮೆ, ಇನ್ನೊಂದು ಬುದ್ಧಿವಂತಿಕೆ. 68 ಜಾಪಾಳ ಮಾತ್ರೆ. ಗೆಳೆಯರೆ, ಜಾಪಾಳ ಮಾತ್ರೆ ಅಂದರೆ ಬೇದಿ ಮಾತ್ರೆ. ಓಕೆ. 69 ಜಾಲ. ಜಾಲ ಅಂದರೆ ಒಂದು ಗುಂಪು ಅಥವಾ ಸಮೂಹ. 70 ಜೀಕುಗಾಣ. ಜೀಕುಗಾಣ ಅಂದರೆ ಶಬ್ದ ಮಾಡುತ್ತಾ ತಿರುಗುವ ಗಾಣಕ್ಕೆ ಜೀಕುಗಾಣ ಅಂತ ಕರಿತೀವಿ. ಓಕೆ. 71 ಜೀಮುತ. ಜೀಮುತ ಅಂದರೆ ಮೋಡ. 72 ಜಿಯಾ. ಜಿಯಾ ಅಂದರೆ ಒಂದು ಅರ್ಥ ಸ್ವಾಮಿ, ಇನ್ನೊಂದು ಅರ್ಥ ಒಡೆಯ, ಇನ್ನೊಂದು ಅರ್ಥ ಯಜಮಾನ ಅಂತ ಕೂಡ ಆಗತ್ತೆ. 73 ಜೀವನ್ಮೃತ. ಜೀವನ್ಮೃತ ಅಂದರೆ ಬದುಕಿದ್ದು ಸತ್ತಂತಿರೋರು. ಏನು ಇವನು ಬದುಕಿದ್ದು ಸತ್ತಂತಿದ್ದಾನೆ ಅಂದರೆ ಏನು ಮೂಮೆಂಟೇ ಇರಲ್ಲ, ಏನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಏನು ಕೇಳಿದ್ರು ಹೇಳಲ್ಲ, ಒಂದು ರೀತಿ ಬದುಕಿದ್ದು ಸತ್ತಂತಿರೋದು, ಅದಕ್ಕೆ ಜೀವನ್ಮೃತ ಅಂತ ಕರಿತೀವಿ. 74 ಜೆಂಡಾ. ಇದು ಆಡುಭಾಷೆಯಲ್ಲಿ ಜೆಂಡಾ, ಇದನ್ನು ಬಾಹುಟ ಅಂತ ಕರಿತೀವಿ. 75 ಜೈಲು. ಜೈಲು ಅಂದರೆ ಸೆರೆಮನೆ ಅಥವಾ ಬಂದಿಖಾನೆ. 76 ಜೋನಿ ಬೆಲ್ಲ. ಗೆಳೆಯರೆ, ಈ ಸರಿ ಇದನ್ನು KPSC KEಗಳಲ್ಲಿ ಕೇಳ್ತಾರೆ. ಜೋನಿ ಬೆಲ್ಲ. ಜೋನಿ ಬೆಲ್ಲ ಅಂದರೆ ನೀರು ಬೆಲ್ಲ.
77 ಜೋಪಾನ. ಜೋಪಾನ ಅಂದರೆ ರಕ್ಷಣೆ ಅಥವಾ ಜತನ ಅಂತ ಅರ್ಥ ಕೊಡುತ್ತೆ. 78 ಜೋಲ್ವ. ಜೋಲ್ವ ಅಂದರೆ ಸಡಿಲವಾಗಿರುವ ಅಥವಾ ಜೋತಾಡ್ತಾ ಇರುತ್ತೆ ಅಥವಾ ಸಡಿಲವಾಗಿರುತ್ತೆ, ಅದನ್ನು ಜೋಲ್ವ ಅಂತ ಕರಿತೀವಿ. 79 ಜೋಳವಾಳಿ. ಜೋಳವಾಳಿ ಅಂದರೆ ಅನ್ನದ ಋಣ. 80 ಝಂಕಿಸು. ಝಂಕಿಸು ಅಂದರೆ ಗದರಿಸೋದು ಅಥವಾ ಬೆದರಿಸೋದು, ಎರಡು ಅರ್ಥವನ್ನು ಕೊಡುತ್ತೆ. 81 ಟಾರ. ಟಾರ ಅಂದರೆ ಡಾಂಬಾರು. ಟಾರ್ ಹಾಕ್ತಾ ಇದ್ದಾರೆ ನಮ್ಮ ರೋಡಿಗೆ, ನಮ್ಮ ಏರಿಯಾ ರೋಡಿಗೆ ಟಾರ್ ಹಾಕ್ತಾ ಇದ್ದಾರೆ. ಟಾರ್ ಅಂದರೆ ಡಾಂಬಾರು. 82 ಟಾರ. ಟಾರ ಅಂದರೆ ನಾಶ. 83 ಡಂಬಕ. ಡಂಬಕ ಅಂದರೆ ದೃಢಭಕ್ತಿ ಇಲ್ಲದವನು, ಡಾಂಬಿಕ ಅಂತ. ಡಂಬಿಕ ಡಂಬಕ ಎರಡು ಒಂದೇ. ಡಂಬಕ ಅಂದರೆ ದೃಢಭಕ್ತಿ ಇಲ್ಲದವನು ಅಥವಾ ಡಾಂಬಿಕ ಅಂತ. 84 ಡೆಪಾಸಿಟ್. ಡೆಪಾಸಿಟ್ ಅಂದರೆ ಶೇಖರಣೆ ಮಾಡಿಡೋದು ಅಥವಾ ಠೇವಣಿ ಮಾಡಿಡೋದು. 85 ತಂಗು. ತಂಗು ಅಂದರೆ ಇಳಿದುಕೋ, ಬಿಡು, ಇಳ್ಕೊಳ್ಳೋದು. ತಂಗುದಾಣ ಬಂತು. ತಂಗುದಾಣ ಅಂದರೆ ಇಳ್ಕೊಳ್ಳುವಂಥ ದಾಣ. 86 ತಂಗು ಮನೆ. ತಂಗು ಮನೆ ಅಂದರೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿರುವಂಥ ಮನೆಗಳನ್ನು ತಂಗು ಮನೆ ಅಂತ ಕರಿತೀವಿ. ಓಕೆ. 87 ತಂಡುಲ. ತಂಡುಲ ಅಂದರೆ ಅಕ್ಕಿ. 88 ತಂತ್ರಿ. ತಂತ್ರಿ ಅಂದರೆ ಉಪಾಯಗಾರ, ಉಪಾಯ ಮಾಡುವವನಿಗೆ ತಂತ್ರಿ ಅಂತ ಕರಿತೀವಿ. 89 ಮಂತ್ರಿ. ಯಾರನ್ನ ಕರಿತೀವಿ? ಯಾರು ಸಲಹೆಯನ್ನು ಕೊಡ್ತಾರೋ ಅವರಿಗೆ ಮಂತ್ರಿ ಅಂತ ಕರಿತೀವಿ. ತಂತ್ರಿ ಯಾರನ್ನ ಕರಿತೀವಿ? ಯಾರು ಉಪಾಯ ಮಾಡುತ್ತಾನೋ ಅವನು ತಂತ್ರಿ. 89 ತಗಹು. ತಗಹು ಅಂದರೆ ಕಟ್ಟುಪಾಡು. 90 ತಗುಕಲ್ಚಿದರ್. ತಗುಕಲ್ಚಿದರ್ ಅಂದರೆ ಸೇರಿಸಿದರು. 91 ತಡ. ತಡ ಅಂದರೆ ನಿಧಾನ, ತಡವಾಗಿದೆ, ನಿಧಾನವಾಗಿದೆ, ವಿಳಂಬವಾಗಿದೆ. 92 ತಡವಪ್ಪುದು. ತಡವಪ್ಪುದು ಅಂದರೆ ತೊದಲೋದು, ತೊದಲು ನುಡಿಯಿಂದ ಮಾತಾಡೋದು. 93 ತಡವೆ. ತಡವೆ ಅಂದರೆ ಬಾರಿ ಅಥವಾ ಸಲ, ತುಂಬ ಬಾರಿ ಅಥವಾ ತುಂಬ ಸಲ, ತಡವೆ ಅಂತ. 94 ತಡೆಬಡೆ. ತಡೆಬಡೆ ಅಂದರೆ ಅಡ್ಡಿ ಅಥವಾ ಅಡೆತಡೆ. 95 ತಣಿಗೆ. ತಣಿಗೆ ಅಂದರೆ ತಟ್ಟೆ. 96 ತಣಿವು. ತಣಿವು ಅಂದರೆ ತೃಪ್ತಿ ಪಡೋದು. 97 ತಣಿಸಿದ. ತಣಿಸಿದ ಅಂದರೆ ತೃಪ್ತಿಪಡಿಸಿದನು ಅಥವಾ ತೃಪ್ತಿಪಡಿಸಿದ. 98 ತಣಿಸು. ತಣಿಸು ಅಂದರೆ ತಂಪಾಗಿಸು ಅಥವಾ ತೃಪ್ತಿಗೊಳಿಸು ಅಂತ ಅರ್ಥ. ನೀರನ್ನು ಕುಡದೇ ಇರಲಿಲ್ಲ, ಸೊ ನೀರು ಕುಡಿದು ತಂಪಾಯಿತು, ತೃಪ್ತಿ ಆಯಿತು ಅಥವಾ ನೀರಾಡಿಕೆ ತಣಿಯಿತು, ತಣಿಸಿದ. ಓಕೆ. 99 ತಣ್ಣು. ತಣುಪು ಅಂದರೆ ತಣಿಸು ಅಥವಾ ಸಂತೋಷಪಡಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 100 ತತ್ಪರ. ತತ್ಪರ ಅಂದರೆ ಆಸಕ್ತ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.